ಊಟಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಈ ಥರ ರೆಡಿ ಆಗಿಬಿಟ್ಟು ನಾನು ಹೊರಟಿದ್ದೆ ನನ್ನ ಎಂಗೇಜ್ಮೆಂಟ್ಗೆ. ಅಲ್ಲ ನಮ್ಮ ಅಣ್ಣನ ಎಂಗೇಜ್ಮೆಂಟು. ಹೋಗೋದು ಲೇಟ್ ಆಗೋಗಿತ್ತು. ಸೊ ಎಲ್ಲ ರೆಡಿ ಆಗೋಗಿರುತ್ತೆ, ಬೈಸ್ಕೋಬೇಕು ಅಂತ ಅಂದ್ಕೊಂಡೆ. ಬಟ್ ಇನ್ನೂ ಡೆಕೋರೇಷನ್ ನಡೀತಿತ್ತು. ನಮ್ಮ ಅಣ್ಣ ಫೋನ್ ನೋಡ್ತಾ ಇದ್ದ. ಫೋನ್ ನೋಡಿಕೊಂಡು ಇದನ್ನೆಲ್ಲ ಜೋಡಿಸಿ ಅಂತ ನನಗೆ ಅನ್ಪೇಡ್ ಅಸಿಸ್ಟೆಂಟ್ ಆಗಿ ನನಗೆಲ್ಲ ಹೇಳ್ತಿದ್ದ. ನಾನೇ ಆಲ್ಮೋಸ್ಟ್ ಅರ್ಧ ಜೋಡಿಸ್ದೆ. ಆ ಬ್ಲೌಸ್ ಪೀಸ್ನೆಲ್ಲ ಮಡ್ಚಕ್ಕೆ ಕೊಟ್ಟಿದ್ದ ಅನ್ಪೇಡ್ ಅಸಿಸ್ಟೆಂಟ್ ಅವನಿಗೆ, ವಿನಾಯ್ಗೆ. ಬೇರೆ ಪೂಜೆಗೆಲ್ಲ ಹೋದರೆ ಅವನೇ ಜೋಡಿಸ್ತಾನೆ. ಮನೆಗಳ ಪೂಜೆಗೆ ನಾವೇ ಜೋಡಿಸ್ಬೇಕಾಗುತ್ತೆ. ಇನ್ನೇನೆಲ್ಲ ಪೂಜೆಗೆ ರೆಡಿ ಮಾಡ್ಕೋತಾಯಿದ್ರು. ಅಕ್ಕನೂ ಅಷ್ಟೊತ್ತಲ್ಲಿ ಬಂದರು. ನಾನು ಇವಳು ಕೂತಿದ್ದೀವಿ, ಅಲ್ಲಿ ಪೂಜೆ ನಡೀತಾ ಇದೆ, ನೋಡ್ತಾ ಇದ್ದೀವಿ ಕೂತ್ಕೊಂಡು. ನೋಡಿ ಸ್ಟಾರ್ಟ್ ಆಗಿದೆ ಪೂಜೆ ಸ್ಟಾರ್ಟ್ ಆಗಿ ಎಲ್ಲ ಪೂಜೆ ಮಾಡ್ತಾಯಿದ್ರು. ಏನೇನೋ ಮಾಡ್ತಾಯಿದ್ರು, ನೋಡಲಿಲ್ಲ ನಾವು. ಅದಾದಮೇಲೆ ಹುಡುಗನ ತಂಗಿ ಬಂದು ಅರ್ಶಿನ ಕುಂಕುಮ ಇಕ್ಬೇಕು ಅಂದರು. ಸೊ ನಾನು ನನ್ನ ತಂಗಿ ಓದು ಅಕ್ಕಂಗೆ ಅರ್ಶಿನ ಕುಂಕುಮ ಇಟ್ಟು ಅಂದರೆ ಏನೇನು ರಿಚುವಲ್ಸ್ ಇರುತ್ತೋ ಅದನ್ನೆಲ್ಲ ಮಾಡಿ ಆರತಿ ಮಾಡೋಕ್ಕೆ ಚಟ್ಟ ಇಸ್ಕೊಂಬರೋ. ಅದಾದಮೇಲೂ ಆರತಿ ಮಾಡಿ ಅಂತಲೂ ಅಂದರು. ಸೊ ಆರತಿನೂ ಮಾಡ್ದು. ನಾನು ನನ್ನ ತಂಗಿ ಇಬ್ಬರೇ ಇದ್ದಿದ್ದು. ಆಮೇಲೆ 3 ಜನ ಹುಡುಗಿ ಫ್ರೆಂಡ್ಸ್ ಆರತಿ ಮಾಡೋಕ್ಕೆ ಚಟ್ಟ ಅಂದರೆ ಅಕ್ಕನ ತಂಗಿ ಫ್ರೆಂಡ್ಸ್ ಅವರೆಲ್ಲ, ನಾವೆಲ್ಲ 5 ಜನನೂ ಸೇರಿ ಆರತಿ ಮಾಡ್ದು. ಆರತಿ ಆದಮೇಲೆ ರೆಡಿ ಆಗ್ತಾ ಇದ್ದಾರೆ. ನಾನೇನು ಮಾಡಿದ್ವಿ ಅಲ್ಲಿ ಜಾಸ್ತಿ ಹಾಕಬೇಡ, ಫುಲ್ ಅಜ್ಜಿಟ್ ಕಾಣಿಸುತ್ತೆ. ಹೇಳಿ ಅಣ್ಣ, ಆಮೇಲೆ ಇವಳು ನಾನು ಒಂದು ಟ್ರಾನ್ಸಾಕ್ಷನ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇಬ್ಬರು ರೆಡಿಯಾಗಿ, ಅಂದರೆ ಮುಂಚೆ ತೊಗೊಂಡು ತಾವು ತೊಗೊಳಕ್ಕಾಗಿಲ್ಲ. ಅದಾದಮೇಲೆ ನಾವು ರೆಡಿ ಆಗೋಕ್ಕೋದು. ಅಣ್ಣನೂ ಬೇರೆ ಡ್ರೆಸ್ ಹಾಕೊಂಡು ರೆಡಿಯಾಗಿ ಎಂಗೇಜ್ಮೆಂಟ್ಗೆ ಕೂತ್ಕೊಂಡು ಅವರು ಏನೇನೋ ಪೂಜೆ ಎಲ್ಲ ಮಾಡ್ತಾಯಿದ್ರು. ಪೂಜೆ ಸ್ಟಾರ್ಟ್ ಆದಮೇಲೆ ಎಂಗೇಜ್ಮೆಂಟ್ ನಡೀತಾ ಇತ್ತು. ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊತಾ ಹಾಂ, ಫುಲ್ ಬಾಕ್ಸ್ ಅನ್ನೋದು ಇಟ್ಕೊಳ್ಳಿ. ಓಕೆ, ಅವ್ರ ಕೈಯಿಂದ ಹಾಕಿ, ನೀವು ಅವ್ರ ಕೈಯಿಂದ ಜಾಯಿನ್ ಮಾಡಿ ರಿಂಗ್ನ. ನನಗೆ ಇನ್ನು ಹತ್ರ ಜಾಯಿನ್ ಮಾಡಿ. ಓಕೆ, ಹಾಗೆ ಸ್ವಲ್ಪ ಇರೋಣ, 2 ನಿಮಿಷ ನಮಗೆ ಬಿಡ್ತೀನಿ. ಓಕೆ, ರೆಡಿ? ಹಾಗೆ ರೆಡಿ, ಸ್ಮೈಲ್ ಮಾಡಿ. ರೆಡಿ? ಇಲ್ಲ ಐತ ಬಿಡ, ಸರಿ ಆಯ್ತು. ಇಲ್ಲ ಫೈನಲಿ ಲವ್ ಬರ್ಡ್ಸ್ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆದಮೇಲೆ ತಿರ್ಗಾ ಆರತಿ ಮಾಡಬೇಕು ಅಂದರು ಅವರಿಬ್ರಿಗೂ. ಸೊ ನಾವೆಲ್ಲರೂ ಸೇರಿ ಆರತಿ ಮಾಡ್ದು. ಅದಾದಮೇಲೆ ರೆಡಿಯಾಗಿ ಹಿಂಗೆ ಕುತ್ಕೊಂಡ್ಮೇಲೆ ಒಂದು ವೀಡಿಯೋ ಮಾಡಬೇಕಲ್ವಾ.
ನಮ್ಮ ಅಣ್ಣನ ಎಷ್ಟು ಕೂಗಿದ್ರು ಕೇಳಿಸ್ಕೊಳ್ದಿರೋ ಒಂಥರ ಇರ್ತಾನೆ, ಬೈತಾ ಇರ್ತೀನಿ ಯಾವಾಗಲೂ ಅವಾಗವಾಗ. ಅದಾದ್ಮೇಲೆ ನಾವು ಹೋಗಿದ್ದೆ ಊಟಕ್ಕೆ. ಎಲ್ಲ ಊಟಕ್ಕೆ ವೇಟ್ ಮಾಡ್ತಾ ಇದೀವಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಊಟಕ್ಕೆ ವೇಟ್ ಮಾಡ್ತಾ ಇದೀವಿ ಎಲ್ಲ. ನೋಡಿ ಹೇಳ್ಕೊತಾನೆ ಅವಳೆ ಊಟಕ್ಕೆ ವೇಟ್ ಮಾಡ್ತಾ ಇದೀವಿ, ಇನ್ನು ಬಂದೇ ಇಲ್ಲ ಅವರು. ವಿನಯ ಈ ಬ್ಲೂ ಕನ್ನಡಕ ಪಾಪ ಯಾವುದೋ ಹುಡುಗನು ನನ್ನ ಡ್ರೆಸ್ ಮ್ಯಾಚಿಂಗ್ ಆಗ್ತಿತ್ತು ಅಂತ ಇಸ್ಕೊಂಡು ಹಾಕೊಂಡೆ. ಈ ಥರ ಇತ್ತು ನನ್ನ ಸ್ಟೈಲು. ಹಾಯ್ ಮಾಡಿ. ನಮ್ಮ ಹುಡುಗ ಮದುವೆ ಆಗ್ತಾನೆ. ನೀವು ಹಾಯ್ ಮಾಡ್ರ. ಯಾವ ಹುಡುಗಂದು? ನಮ್ಮಮ್ಮನ ಕೈಲಿ ವಿಡಿಯೋ ಮಾಡಿಸಾದ್ಮೇಲೆ ಎಲ್ಲ ಊಟಕ್ಕೆ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ನನ್ನ ಫೇವ್ರೆಟ್ ಡಿಶ್ ಮಸಾಲೆ ದೋಸೆ ಬಂತು. ನಂಗೆ ಮಸಾಲೆ ದೋಸೆ ಅಂದರೆ ಹೆವಿ ಇಷ್ಟ. ಸೊ ಅದನ್ನು ಹಾಕ್ಸ್ಕೊಂಡು ತಿಂದೆ. ನೋಡಿ ಎಲ್ಲ ಬಡಿಸ್ತಾ ಇದ್ದಾರೆ. ಅದಾದಮೇಲೆ ಚಪಾತಿನೂ ಬಂತು. ನಂಗೆ ಚಪಾತಿ ಇಷ್ಟ, ಬಟ್ ಅವರು ಪಡಲ್ಕಾಯಿ ಏನೋ ಸಮಥಿಂಗ್ ಆ ಪಲ್ಯ ಕೊಟ್ಟಾರೆ, ಆ ಪಲ್ಯ ತಿನ್ನಲ್ಲ. ಸೊ ಇವಾಗ ನಾನು ಚಟ್ನಿಲಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಊಟ ಚೆನ್ನಾಗಿತ್ತು. ಎಲ್ಲ ತಿಂದಾದ್ಮೇಲೆ ನಾವು ಫೋಟೋ ತೊಗೊಳ್ಳೋಣ ಅಂತ ಹೋದು. ಎಲ್ಲರೂ ನನ್ನ ಗ್ರೂಪ್ ಫೋಟೋ ತೊಗೊಂಡಾದ್ಮೇಲೆ ನಾನು ಅಕ್ಕ ಅಣ್ಣನು ಫೋಟೋ ತೊಗೊಂಡು ಅದಾದಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತ ಲವ್ ಬರ್ಡ್ಸ್ಗೆ ಕೇಕ್ ತಂದು ಫ್ರಮ್ ಡೇಟಿಂಗ್ ಟು ಎಂಗೇಜ್ಮೆಂಟ್ ಅಂತ ಹಾಕ್ಸಿದ್ರು. ಸೊ ನೋಡಿ ಅಣ್ಣ ನೋಡ್ತಾಯಿದ್ರು, ಅಕ್ಕನೂ ನೋಡ್ತಾಯಿದ್ರು. ಅದಾದಮೇಲೆ ಕೇಕ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಆ ಲೈಟ್ ಅಂಟಲಿಲ್ಲ. ಅದೇನೋ ಅಂತಾರೋ ಗೊತ್ತಿಲ್ಲ ನನಗೆ, ಅದು ಅಂಟುತ್ತಾ ಇರಲಿಲ್ಲ. ಮ್ಯಾಚ್ ಬಾಕ್ಸ್ ಇರಲಿಲ್ಲ, ಯಾರೋ ಲೈಟ್ರು ಕೊಟ್ಟರು. ಆ ಲೈಟ್ರು ವರ್ಕೇ ಆಗ್ತಾ ಇರಲಿಲ್ಲ. ಅಣ್ಣ ನೋಡಿ ಹಿಂಗೆ ವರ್ಕ್ ಆಗುತ್ತೆ ಅಂತ ನೋಡಿ ಅವನು ಪ್ರವೀಣನೂ ಇಸ್ಕೊಂಡ. ವರ್ಕ್ ಮಾಡಿಸ್ತಾ ಕೊನೆಗೂ ಏನೋ ಅದು ಇದು ಮಾಡಿ ಅಂಟ್ಕೋತು ಲೈಟರು. ಕೇಕ್ ಎಲ್ಲ ಕಟ್ಟಾದ್ಮೇಲೆ ಡ್ಯಾನ್ಸ್ ಆಡಿ ಅಂತ ಒಬ್ರು ಅಕ್ಕ ಹೇಳ್ತಾ ಇದ್ರು. ಅಣ್ಣ ಅಕ್ಕ ನಾಚ್ಕೋತಾ ಇದ್ರು ಫುಲ್ದು, ಹಿಂಗೆ ಆಡೋದು ಡ್ಯಾನ್ಸ್ ಹಂಗೆ ಹಿಂಗೆ ಅಂತ ಫುಲ್ ನಾಚ್ಕೋತಾ ಇದ್ರು. ಸೊ ಅವ್ರಿಗೆ ಬಲವಂತ ಮಾಡಿ ಹೋಗಿ ಪರವಾಗಿಲ್ಲ ಲವ್ ಬರ್ಡ್ಸ್ ಅಲ್ವಾ, ಒಂದೇ ಒಂದು ಡ್ಯಾನ್ಸ್ ಆಡಿ ಅಂತ ಹೇಳಿ, ಅಂದರೆ ಅಣ್ಣನ ಫ್ರೆಂಡ್ ಅಕ್ಕ ಅನಿಸುತ್ತೆ, ಅವರು ಹೆಲ್ಪ್ ಮಾಡ್ತಾಯಿದ್ರು ಆಡಿ ಅಂತ. ಇವರು ಹಂಗೆ ಒಂದೊಂದು ಸ್ಟೆಪ್ ಹಾಕಿದ್ರು, ನಾಚ್ಕೋತಾ ಇದ್ರು. ಆಮೇಲೆ ಫೈನಲಿ 1 2 3 ಸ್ಟೆಪ್ಸ್ ಹಾಕಿದ್ರು. ಫೈನಲಿ ಡ್ಯಾನ್ಸ್ ಆಡಿದ್ರು. ಡ್ಯಾನ್ಸ್ ಆಡಾದ್ಮೇಲೆ ಕಿರಣ್ ಅಣ್ಣ ಫುಲ್ ನಾಚ್ಕೊಂಡು ಹೊಂಟೇ ಹೋಗ್ಬಿಟ್ರು. ಆದರೂ ಪ್ರವೀಣ ತಡೆದ, ಆಡು ಅಂತ ಅಣ್ಣಂಗೆ ಕಾಲು ಬೇರೆ ಸೇರಿರಲಿಲ್ಲ. ಸೊ ಅದಾದಮೇಲೆ ಶ್ರೇಯಾ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು, ಅಲ್ಲಿ ಗಗಲ್ಸ್ ಇತ್ತು. ಸೊ ನಾನು ಫೋಟೋ ತೆಗೆಸ್ಕೊಂಡು ಒಂದೆರಡು ಕೂತಿದ್ದು. ಅದಾದಮೇಲೆ ಒಂದು ಬೊಕ್ಕೆ ನೋಡಿದೆ, ಪಿಂಕ್ ಕಲರ್ ಫ್ಲವರ್ ಬೊಕ್ಕೆ. ಎಷ್ಟು ಚೆನ್ನಾಗಿತ್ತು. ಹಂಗೆ ಮನಸ್ಸಲ್ಲಿ ಅಂದ್ಕೊಂಡೆ ಈ ಥರ ಬೊಕ್ಕೆ ಕೊಡುವ ಹುಡುಗ ಯಾವಾಗ ಸಿಗ್ತಾನೋ ಏನೋ ಅಂತ. ಅಂತೂ ಸಿಗಲ್ಲ ಅಂತ ಸುಮ್ಮನಾಗಿ ನನಗೆ ನಾನೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡೆ. ಸಿಂಗಲ್ಸ್ ನನಗೆ ನಾನೇ ಸಮಾಧಾನ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಈವ್ನಿಂಗು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಮ್ಮವ್ರದ್ದು ಮ್ಯಾಚ್ ಇತ್ತು. ಸೊ ನಮ್ಮ ಪಿಲ್ಸಾಲ್ಟು ಮತ್ತು ಬೇರೆ ಅದರ್ ಪ್ಲೇಯರ್ಸು ಚೆನ್ನಾಗಿ ಆಡಲಿ ಅಂತ ದೃಷ್ಟಿ ತೆಗಿತಾ ಇದೆ. ಬಟ್ ಒಂದು ಗೊತ್ತಾಯಿತು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ದೋಷ ಇರೋದು ನಮ್ಮ ಪ್ಲೇಯರ್ಸಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವಾಗ ಗೆಲ್ತಾರೋ ಅಂತ ಗೊತ್ತಿಲ್ಲ.
ನೆಕ್ಸ್ಟ್ ಮ್ಯಾಚಿಂದ ಆದರೂ ಗೆಲ್ಲಿ ಅಂತ ಪ್ರೇ ಮಾಡ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.